ಹೈ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ಜಿಲೇಬಿ ಮೀನ್ ತವಾ ಫ್ರೈ ಮಾಡಕ್ ಹೋಗ್ತಾ ಇದ್ದೀನಿ. ಏನಂದ್ರೆ ಒಂದೊಂದು ಊರಲ್ಲಿ ಒಂದೊಂದ್ ತರ ಹೆಸರು ಹೇಳ್ತಾರೆ. ಒಂದೊಂದ್ರಲ್ಲಿ ತಲಾಪಿಯಾ ಅಂತ ಏನೋ ಕರೀತಾರೆ, ತಿಲಾಪಿಯಾ ಏನೋ ಕರೀತಾರೆ. ನಿಮ್ಮೂರಲ್ಲಿ ಏನೇನಂತ ಕರೀತಾರೆ ಅಂತ ಕಮೆಂಟ್ ಮಾಡಿ. ನಾವು ಇದನ್ನ ಜಿಲೇಬಿ ಅಂತ ಕರಿತಿದೀವಿ. ಇಲ್ಲಿ ವೆಸ್ಟರ್ನ್ ಘಾಟ್ ಅಲ್ಲಿ ಹಿಡಿದಿರೋ ಮೀನು. ಈ ವಿಡಿಯೋ ಯಾವ ತರ ಹಿಡಿದಿರೋದಂತ ಇದ್ರಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಯಾವ ತರ ಹಿಡಿದಿರಂತ ನೋಡಿ. ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಾಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಳ್ಳೆ ವ್ಯೂ ಅಲ್ಲಿ, ಒಳ್ಳೆ ಒಂದು ಫಾರೆಸ್ಟ್ ಗ್ರೀನರಿ ಸೀನ್ ಅಲ್ಲಿ, ಫಾರೆಸ್ಟ್ ಅಲ್ಲಿ ಕ್ಲಿಸ್ಟರ್ ಕ್ಲಿಯರ್ ವಾಟರ್ ಪಕ್ಕದಲ್ಲಿ ಒಳ್ಳೆ ಒಂದು ರವಾ ಫ್ರೈ ಮಾಡೋಣ. ಒಳ್ಳೆ ತಣ್ಣಗೆ ಕಾಣಿಸ್ತಿದೆ. ಬನ್ನಿ, ಯಾವ ತರ ಪ್ರೊಸೆಸ್ ಇರುತ್ತೆ, ಯಾವ ತರ ಮಸಾಲ ಯೂಸ್ ಮಾಡ್ತೀನಿ ಎಲ್ಲ ನೋಡಿ. ಬೇಸಿಕ್ ಅಂಡ್ ಸಿಂಪಲ್ ಮಸಾಲ ಅಷ್ಟೇ. ಓಕೆ ಬಂಧುಗಳೇ, ತವಾ ಫ್ರೈ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇನ್ನೂ ಜೀವಂತವಾಗಿದೆ ಮೀನುಗಳು. ಫ್ರೆಶ್ ಮೀನು ಜೀವಂತವಾಗಿದೆ ಇನ್ನು ಎಲ್ಲ. ಬನ್ನಿ ಕ್ಲೀನ್ ಮಾಡ್ಕೊಳ್ಳೋಣ. ಒಲೆ ಹಚ್ಕೊಳ್ಳೋಣ. ಮೊದಲನೇದಾಗಿ ಪ್ಯಾನ್ ಇಟ್ಕೊಳ್ಳೋಣ. ಸ್ವಲ್ಪ ಹೀಟ್ ಆದ್ಮೇಲೆ ಆಯಿಲ್ ಹಾಕೊಂಡು, ಆಯಿಲ್ ಹೀಟ್ ಆಗ ಆಯಿಲ್ ಹಾಕೊಳ್ಳೋಣ. ಓಕೆ ಬಂಧುಗಳೇ, ಮೀನಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತೀನಿ. ಅರಿಶಿನ ಹಾಕೊಳ್ಳೋಣ. ಫಿಶ್ ಫ್ರೈ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಮೀನ್ ಮಸಾಲ ಹಾಕೊಂಡು ಒಂದು 30 ಮಿನಿಟ್ಸ್ ಮ್ಯಾಗ್ನೇಷನ್ ಬಿಡೋಣ. ಮಸಾಲೆ ಎಲ್ಲ ಚೆನ್ನಾಗಿ ಒಳಗಡೆ ಹಿಡಿಬೇಕು, ಅದಕ್ಕೆ ಗೆರೆ ಹಾಕೊಂಡಿರೋದೈತಾ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಮೀನ್ನ ತೆಗೆದು ತವ ಮೇಲೆ ಇಡೋಣ. ಇದು ಚೆನ್ನಾಗಿ ಮಸಾಲೆ ಹಿಡಿದಿ ಆಯ್ತಾ. ಕಲರ್ ನೋಡಿ ಹೆಂಗ್ ಬಂದಿದೆ. ಮೀನೇನು ಜಾಸ್ತಿ ಬೇಯಬೇಕಾಗಿಲ್ಲ, ಒಂದ್ಸರಿ ಟರ್ನ್ ಮಾಡ್ಕೊಳ್ಳೋಣ. ಓಕೆ, ಫ್ರೈ ಆಗಿದೆ, ಶಿಫ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗ್ತಿದೆ. ಇನ್ನೊಂದು 2 ನಿಮಿಷ ಎತ್ಕೊಂಡು ಓಕೆ ಬಂಧುಗಳೇ, ಮೀನ್ ಫುಲ್ ರೆಡಿ ಆಗಿದೆ. ಒಳ್ಳೆ ವೆದರು, ಚಿಂಡೆ ವೆದರು, ಮಳೆ ಬರುವ ಫುಲ್ ಮುನ್ಸೂಚನೆಗಳು. ಈ ಫಿಶ್ಗೂ ಈ ವೆದರ್ಗೂ ತಿಂತಾ ಇದ್ರೆ ಒನ್ ಮೋರ್ ಅಂತಿರ್ಬೇಕು. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಏನ್ ಹೇಳಿ, ಒನ್ ಮೋರ್ ಅನ್ಬೇಕು.
ಟೇಸ್ಟ್ ಮಾಡ್ತೀನಿ ಯಾವ ತರ ಇದೆ ಅಂತ ನೋಡೋಣ. ಬಿಸಿ ಬಿಸಿ ತುಂಬಾ ಚೆನ್ನಾಗಿ ಬಂದಿದೆ, ಮಸಾಲ ಚೆನ್ನಾಗಿದೆ, ಸೂಪರ್ ಆಗಿದೆ, ಸಖತ್ತಾಗಿ ಬಂದಿದೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ನಿಜ ಸೂಪರ್ ಆಗಿದೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಗೂ ಟೇಕ್ ಕೇರ್, ಟಾಟಾ ಬಾಯ್. ಫುಲ್ ಮಳೆ ಬರುತ್ತೆ, ಮೊದಲು ಇಲ್ಲಿಂದ ಬಿದ್ದಾರ್ಬೇಕು ನಾನು ಅದಕ್ಕೆ.